Hi everyone, good evening. Welcome to Kannada Profex Trading YouTube ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಇವತ್ತು ನಾವು ಒಂದು ಬಿಟ್ಕಾಯಿನಲ್ಲಿ ಟ್ರೇಡ್ ತಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ವಿ. ನೋಡೋಣ ಯಾವ ರೀತಿ ಮೂವ್ ಆಗುತ್ತೆ ಟ್ರೇಡ್ ಅಪ್ಡೇಟ್ಸ್ ಏನು, ಅನಾಲಿಸಿಸ್ ಏನು ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀನಿ. ಈಗ ನೋಡ್ಬೋದು ನೀವು ಈಗ ಬಿಟ್ಕಾಯಿನ್ 1,04,776 ಅಲ್ಲಿ ಮೂವ್ ಆಗ್ತಾ ಇದೆ. ಒಂದು ಅಪ್ಸೈಡ್ ಮೊಮೆಂಟಮ್ ಇಂದ ಡೌನ್ ಸೈಡ್ಗೆ ಮೂವ್ ಆಗ್ತಾ ಇದೆ ಬಿಟ್ಕಾಯಿನ್. ಇಲ್ಲಿ ನಾವು ಒಂದು ಟ್ರೇಡ್ ತಗೊಳ್ಳೋಣ ಅಂತಂದೇಳಿ ಅನ್ಕೊಂಡಿದೀವಿ. ಲೆಟ್ಸ್ ಸಿ ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ ಹೇಳಿ. ಇದು 4 ಅವರ್ ಟೈಮ್ ಫ್ರೇಮ್ ನಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ ಬಿಟ್ಕಾಯಿನ್ ಒಂದು ಒಳ್ಳೆ ಮೊಮೆಂಟಮ್ನ ಕೊಟ್ಟು ಸ್ವಲ್ಪ ಸೆಲ್ಲಿಂಗ್ ಸೈಡ್ ನೋಡ್ತಾ ಇದೆ. ಈ ಲೆವೆಲ್ ಏನ್ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಒಂದು ಸಪೋರ್ಟ್ ಝೋನ್ ಇದೆ, ನಾವು ಮಾರ್ಕ್ ಮಾಡ್ಕೊಳ್ಳೋಣ. 4 ಅವರ್ಸ್ ಟೈಮ್ ಫ್ರೇಮ್ ನಲ್ಲಿ ಇಲ್ಲೊಂದು ಸಪೋರ್ಟ್ ಇರೋದ್ರಿಂದ ನೆಕ್ಸ್ಟ್ ಇದು ನಮಗೆ ಟ್ರೇಡ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ. 1 ಅವರ್ ಟೈಮ್ ಫ್ರೇಮ್ ನಲ್ಲಿ ನೋಡಿದ್ರು ಸೇಮ್ ನಾವೇನು ಸಪೋರ್ಟ್ ಮೆನ್ಷನ್ ಮಾಡ್ಕೊಂಡಿದ್ವಿ ಅದೇ ಸಪೋರ್ಟ್ ಝೋನ್ ಇಲ್ಲೂ ಕೂಡ ವರ್ಕ್ ಆಗ್ತಾ ಇದೆ. ನಾವು ಯಾವುದೇ ಒಂದು ಟ್ರೇಡ್ ತಗೊಳ್ಳೋದಕ್ಕಿಂತ ಮುಂಚೆ ಎಲ್ಲ ಟೈಮ್ ಫ್ರೇಮ್ನಲ್ಲಿ ಒಂದ್ಸಲ ಅನಾಲಿಸಿಸ್ನ ನೋಡಿಕೊಂಡು ಬಿಟ್ಕಾಯಿನ್ ಅಥವಾ ಯಾವುದೇ ಟ್ರೇಡಿಂಗ್ ಇನ್ ಕರೆನ್ಸೀಸ್ ಆಗಿದ್ರೂ ಕೂಡ ಫಸ್ಟ್ ಒಂದು ಅನಾಲಿಸಿಸ್ನ ತಗೊಂಡು ನಾವು ನೆಕ್ಸ್ಟ್ ಟ್ರೇಡ್ನ ಮಾಡಬೇಕಾಗಿರುತ್ತೆ. ಹಾಗಾಗಿ ನಾನು ಎಲ್ಲ ಟೈಮ್ ಫ್ರೇಮ್ನಲ್ಲಿ ಒಂದು ಅನಾಲಿಸಿಸ್ನ ನೋಡ್ತಾ ಇದ್ದೀನಿ, ಯಾವ ರೀತಿ ಮೂವ್ ಆಗ್ತಾ ಇದೆ ಬಿಟ್ಕಾಯಿನ್ ಅಂತ ಹೇಳಿ. ಈಗ ನೆಕ್ಸ್ಟು 30 ಮಿನಿಟ್ಸಲ್ಲಿ ನೋಡೋಣ. ಕಂಪ್ಲೀಟಾಗಿ ನಾವೇನು ಒಂದು ಸಪೋರ್ಟ್ ಝೋನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ಎಲ್ಲ ಟೈಮ್ ಫ್ರೇಮ್ನಲ್ಲೂ ಅದು ವರ್ಕ್ ಆಗಿದೆ. ಹಾಗಾಗಿ ಇದು ನಮಗೆ ವರ್ಕ್ ಆಗುತ್ತೆ. ಈ ಸಪೋರ್ಟ್ ಝೋನ್ ಏನಿದೆ, ಬಿಟ್ಕಾಯಿನ್ ಒಂದು ಒಳ್ಳೆ ಮೊಮೆಂಟಮ್ನ ಕೊಟ್ಟು ಅದರ ನಡುವೆ ಒಂದು ಕನ್ಸಾಲಿಡೇಷನ್ ಝೋನಿಂದ ಈಗ ಮೊಮೆಂಟಮ್ ಸೆಲ್ಲಿಂಗ್ ಸೈಡ್ ಮೂವ್ ಆಗಿದೆ. 15 ಮಿನಿಟ್ಸಲ್ಲೂ ಕೂಡ ಸೇಮ್, 5 ಮಿನಿಟ್ಸಲ್ಲಿ ನೋಡ್ಬೋದು ನೀವು ಯಾವ ರೀತಿ ಒಂದು ಕನ್ಸಾಲಿಡೇಷನ್ ಝೋನಿಂದ ಮೊಮೆಂಟಮ್ನ ಸೆಲ್ಲಿಂಗ್ ಸೈಡ್ ತಗೊಂಡಿದೆ ಅಂತ ಹೇಳಿ. ನೀವು ಈ ಝೋನ್ನ ಏನು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟಾಗಿ ಕನ್ಸಾಲಿಡೇಷನ್ ಝೋನ್. ಇದರ ಬ್ರೇಕ್ಔಟ್ನ ತಗೊಂಡು ಸೆಲ್ಲಿಂಗ್ ಸೈಡ್ ಮೂವ್ ಆಗಿದೆ. ಇಲ್ಲಿ ನಾವು ಒಂದು ಬೈ ಸೈಡ್ ಟ್ರೇಡ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಇದನ್ನೆಲ್ಲ ನಾವು ಅಬ್ಸರ್ವೇಷನ್ ಮಾಡಿಕೊಂಡ್ರೆ ನಮ್ಮ ಟ್ರೇಡ್ಗೆ ಈಸಿ ಆಗುತ್ತೆ ಅಂತ ಹೇಳಿ. ನೋಡೋಣ ಬಿಟ್ಕಾಯಿನ್ ಯಾವ ರೀತಿ ಮೂವ್ ಆಗುತ್ತೆ ಅಂತ ಹೇಳಿ. 5 ಮಿನಿಟ್ ಟೈಮ್ ಫ್ರೇಮ್ನಲ್ಲಿ ನೋಡ್ಬೋದು, ಒಂದು ಒಳ್ಳೆ ಕ್ಯಾಂಡಲ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಒನ್ ಮಿನಿಟ್ ಟೈಮ್ ಫ್ರೇಮ್ನಲ್ಲಿ ನೋಡ್ಬೋದು ನೀವು 237 ಪಾಯಿಂಟ್ ಒಂದು ಸಿಂಗಲ್ ಕ್ಯಾಂಡಲಲ್ಲಿ ಮೂವ್ ಆಗಿದೆ ಇದು. ನೀವು ಲೈನ್ ಚಾರ್ಟ್ನಲ್ಲಿ ಏನಾದರೂ ಇದನ್ನು ನೋಡಿದರೆ ನಿಮಗೆ ಒಂದು ಡಬ್ಲ್ಯೂ ಪ್ಯಾಟ್ರನ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೋಡ್ಬೋದು ನೀವು ಡಬ್ಲ್ಯೂ ಪ್ಯಾಟ್ರನ್ ಯಾವ ರೀತಿ ವರ್ಕ್ ಆಗಿದೆ ಅಂತ ಹೇಳಿ. ಈ ಡಬ್ಲ್ಯೂ ಪ್ಯಾಟ್ರನ್ ಯಾವ ರೀತಿ ಇದು ನಮಗೆ ಬೈ ಸೈಡ್ ಮೊಮೆಂಟಮ್ ಕೊಡುತ್ತಾ ಅಥವಾ ಸೆಲ್ ಸೈಡ್ ಮೊಮೆಂಟಮ್ ಕೊಡುತ್ತಾ ಅಂತ ಹೇಳಿ ನೆಕ್ಸ್ಟ್ 2 ಕ್ಯಾಂಡಲ್ಸಲ್ಲಿ ನಮಗೆ ಇದರ ಯಾವ ರೀತಿ ಮೂವ್ ಆಗ್ಬೋದು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗುತ್ತೆ. ಅದರ ನಂತರ ನಾವು ನಮ್ಮ ಟ್ರೇಡ್ನ ತಗೊಳ್ಳೋಣ.
ನೀವು ಈ ಫ್ರೇಮ್‌ನಲ್ಲಿ ಏನ್ ನೋಡ್ತಾ ಇದ್ದೀರಾ ಇದು ಕನ್ಸಾಲಿಡೇಷನ್ ಝೋನ್ ಇದು. ಇದರಿಂದಾನೇ ಬ್ರೇಕ್ಔಟ್ ತಗೊಂಡು ಈಗ ಮೊಮೆಂಟಮ್‌ನ ನೋಡ್ತಾ ಇದ್ದೀವಿ ನಾವು. ಇಲ್ಲಿ ನೀವು ಇದನ್ನೇನು ನೋಡ್ತಾ ಇದ್ದೀರಾ ಇದು ಸಪೋರ್ಟ್ ಝೋನ್ ಆಗಿರುತ್ತೆ. ವಿಲ್ ಸಿ ಮಾರ್ಕೆಟ್ ಯಾವ ರೀತಿ ಮೂವ್ ಆಗುತ್ತೆ ಅಂತ ಹೇಳಿ. ಇಲ್ಲಿ ನೋಡ್ಬೋದು ಸ್ಮಾಲ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಾಗಿ ನಾವು ಇಲ್ಲಿ ಟ್ರೇಡ್‌ನ ಪಂಚ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 2 ಕ್ಯಾಂಡಲ್ಸ್‌ನ ನೋಡ್ಕೊಂಡು ನಾವು ಟ್ರೇಡ್‌ನ ಪಂಚ್ ಮಾಡೋಣ. ನಾವು ಇಲ್ಲಿಂದ ಒಂದು ಟ್ರೇಡ್‌ನ ನೋಡ್ಬೋದು ಸ್ಮಾಲ್ ಮೊಮೆಂಟಮ್ ಬೈ ಸೈಡಲ್ಲಿ. ಈ ಝೋನ್ ಏನಿದೆ ಇದು ಕಂಪ್ಲೀಟ್ ಆಗಿ ಬ್ರೇಕ್ಔಟ್ ಆದ ನಂತರನೇ ನಾವು ಟ್ರೇಡ್‌ನ ತಗೊಳ್ಳೋಣ. ಯಾಕಂತ ಹೇಳಿದ್ರೆ ಇದು ಕಂಪ್ಲೀಟ್ ಆಗಿ ಬೈ ಟ್ರೇಡ್ ನನ್ನ ಪ್ರಕಾರ ಬೈ ಸೈಡಲ್ಲಿ ಮೂವ್ ಆಗುತ್ತೆ ಅಂತ ಹೇಳಿ. ಬಿಕಾಸ್ ಒಂದು ಸೆಲ್ಲಿಂಗ್ ಝೋನ್ ಸಿಕ್ಕಿರೋದ್ರಿಂದ ನಮಗೆ ಸ್ವಲ್ಪ ಬಯರ್ಸ್ ಕೂಡ ಇಲ್ಲಿ ಸಪೋರ್ಟ್ ಝೋನ್ ಇರೋದ್ರಿಂದ ಬಯರ್ಸ್ ಕೂಡ ಇಲ್ಲಿ ಆಕ್ಟಿವ್ ಆಗ್ತಾರೆ ಹಾಗಾಗಿ. ನಾವಿಲ್ಲಿ ಒಂದು ಟ್ರೇಡ್‌ನ ತಗೊಳ್ತಾ ಇದ್ದೀವಿ. ಇದು ನಮ್ಮ ಸ್ಟಾಪ್ ಲಾಸ್. $400 ಒಂದು ಸ್ಮಾಲ್ ಮೊಮೆಂಟಮ್‌ನ ನೋಡ್ತಾ ಇದ್ದೀವಿ. ನಮಗೆ ಈ ಟ್ರೇಡಲ್ಲಿ ಆಲ್ಮೋಸ್ಟ್ 1:2 ನೋಡೋಣ. ಲೆಟ್ಸ್ ಸಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ. 5 ಮಿನಿಟ್ ಟೈಮ್ ಫ್ರೇಮ್‌ನಲ್ಲಿ ನೋಡೋದಾಯಿತು ಅಂತ ಹೇಳಿದರೆ ಇಲ್ಲಿ ಒಂದು ಮೊಮೆಂಟಮ್ ಇರೋದ್ರಿಂದಾನೇ ನಾವು 1:2ಗೆ ಟ್ರೈ ಮಾಡ್ತಾ ಇದ್ದೀವಿ. ನೀವಿಲ್ಲಿ ಈ ಝೋನ್ ಏನು ನೋಡ್ತಾ ಇದ್ದೀರಾ ಇದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ನೆಕ್ಸ್ಟ್ ನಾವು ಇಲ್ಲಿ ತನಕನೂ ಮೊಮೆಂಟಮ್‌ನ ನೋಡ್ಬೋದು. ನೋಡೋಣ ಯಾವ ರೀತಿ ಮೂವ್ ಆಗುತ್ತೆ ಇದು ಅಂತ ಹೇಳಿ. ನಾವು 5 ಮಿನಿಟ್ ಟೈಮ್ ಫ್ರೇಮ್‌ನಲ್ಲೇ ನೋಡೋಣ. ನಮಗೆ ಕಂಪ್ಲೀಟಾಗಿ ಈ ಟ್ರೇಡ್ ಮೂವ್ ಆಗಿಲ್ಲ ಅಂತ ಹೇಳಿದರೂ ಕೂಡ ನಮಗೆ 1:1 ಅಂತೂ ನಾವು ಟ್ರೈ ಮಾಡಬಹುದು. ಬಿಕಾಸ್ ಇಲ್ಲಿ ತನಕ ಮಾರ್ಕೆಟ್ 100% ಬರುತ್ತೆ. ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಇಲ್ಲಿ ತನಕ ಮಾರ್ಕೆಟ್ 100% ಬರುತ್ತೆ. ಇದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ನೋಡ್ಬೋದು 70 ಪಾಯಿಂಟ್‌ನ ನಾವು ಆಲ್ರೆಡಿ ಕವರ್ ಮಾಡ್ಕೊಂಡಿದ್ದೀವಿ. ಗ್ರೇಟ್ ಒನ್ 100 ಪಾಯಿಂಟ್. 160 ಪಾಯಿಂಟ್. ಇಟ್ಸ್ ಎ ಗ್ರೇಟ್. 175 ಪಾಯಿಂಟ್. ಓಕೆ. ನಾವು ಒಂದು ಝೋನ್ ಏನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅದು ಕೂಡ ಬ್ರೇಕ್ಔಟ್ ಆಗಿದೆ ಇಲ್ಲಿ. ನಮ್ಮ ಫಸ್ಟ್ ಟಾರ್ಗೆಟ್ ಹಿಟ್ ಆದ ತಕ್ಷಣ ನಾವು ನಮ್ಮ ಸ್ಟಾಪ್ ಲಾಸ್‌ನ ಟ್ರಯಲ್ ಮಾಡ್ಕೊಳ್ಳೋಣ. ಓಕೆ ಗ್ರೇಟ್ 200 ಪಾಯಿಂಟ್ ಕವರ್ಡ್.
ಗ್ರೇಟ್. Still we are in 110 point. As of now 90 point. Just one ಕ್ಯಾಂಡಲ್ ಅಲ್ಲಿ ನಮ್ಮ ಫಸ್ಟ್ ಟಾರ್ಗೆಟ್ ಹಿಟ್ ಆಗುತ್ತೆ. ವಿಲ್ ಸಿ. ನೋಡ್ಬೋದು ನೀವು. 210 ಪಾಯಿಂಟ್ಸ್. ಇಟ್ಸ್ a great one as of now. ಇಲ್ಲಿ ಬೈಯರ್ ಸ್ವಲ್ಪ ಪುಷ್ ಮಾಡ್ತಾ ಇದ್ದಾರೆ ಮಾರ್ಕೆಟ್‌ನ ಮೇಲ್ ಸ್ವಲ್ಪ ತಗೊಂಡೋಗಿ ನಂತರ ಸೆಲ್ಲಿಂಗ್ಸ್ ಹೋಗೋಣ ಅಂತ ಹೇಳಿ. ಬಟ್ ಸೆಲ್ಲರ್ಸ್ ಆಕ್ಟಿವ್ ಇರೋದ್ರಿಂದ ನಮಗೆ ಬೇಗನೆ ಮೊಮೆಂಟಮ್ ಸಿಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. 255 ಪಾಯಿಂಟ್ ನಾವು ಕವರ್ ಮಾಡ್ಕೊಂಡಿದ್ದೀವಿ. 272 ಪಾಯಿಂಟ್. ಆಲ್ಮೋಸ್ಟ್ ನಮ್ಮ ಫಸ್ಟ್ ಟಾರ್ಗೆಟ್ ಹಿಟ್ ಆಗಿದೆ. 280 ಪಾಯಿಂಟ್. ನಮ್ಮ ಫಸ್ಟ್ ಟಾರ್ಗೆಟ್ 300 ಪಾಯಿಂಟ್ ಆಗಿರುತ್ತೆ. ಓಕೆ, ಗ್ರೇಟ್. 290 ಪಾಯಿಂಟ್. ಆಲ್ಮೋಸ್ಟ್ ನಮ್ಮ ಫಸ್ಟ್ ಟಾರ್ಗೆಟ್ ಹಿಟ್ ಆಗಿದೆ. ಇಲ್ಲಿ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ನಮ್ಮ ಸ್ಟಾಪ್ ಲಾಸ್ ಏನಿದೆ ನಾವು ಟ್ರಯಲ್ ಮಾಡ್ಕೊಳ್ಳೋಣ. ಇಲ್ಲಿ ನನಗೆ ಟ್ರಯಲ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಬಿಕಾಸ್ ಇದು ಟ್ರೇಡಿಂಗ್ ವ್ಯೂ ಆಗಿರುತ್ತೆ. ನಾವೇನು ಬ್ರೋಕರ್ ಪ್ಲಾಟ್ಫಾರ್ಮ್ ಏನು ಯೂಸ್ ಮಾಡ್ತಾ ಇರ್ತೀವಿ ಅಲ್ಲಿ ನಮ್ಮ ಸ್ಟಾಪ್ ಲಾಸ್ ಏನಿದೆ ಟ್ರಯಲ್ ಆಗಿದೆ. ಬಿಕಾಸ್ ನಾವು 300 ಪಾಯಿಂಟ್‌ನ ಕವರ್ ಮಾಡಿಕೊಂಡು ನಮ್ಮ ನೆಕ್ಸ್ಟ್ ಇನ್ನು ರಿಮೈನಿಂಗ್ 0.5 ಕ್ವಾಂಟಿಟಿ ಏನಿದೆ ಆ ಟ್ರೇಡ್‌ನ ಸ್ಟಾಪ್ ಲಾಸ್ ಟ್ರಯಲ್ ಆಗಿರುತ್ತೆ. ಓಕೆ. ನಾವೇನಕ್ಕೆ ಫಸ್ಟ್ ಟಾರ್ಗೆಟ್‌ನ ಈ ಥರ ನೋಡಿದ್ವಿ ಅಂತ ಹೇಳಿದ್ರೆ ಬಿಕಾಸ್ ಇಲ್ಲಿ ಒಂದು ಸೆಲ್ಲಿಂಗ್ ಸೈಡ್ ಕೂಡ ಮೂವ್ ಆಗ್ಬೋದು. ನಾವು ಜಸ್ಟ್ ಒಂದು ಮೊಮೆಂಟಮ್ ಬ್ರೇಕ್ಔಟ್ ಆಗಿ ಸ್ವಲ್ಪ ಬಯರ್ಸ್ ಆಕ್ಟಿವ್ ಆಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಟ್ರೇಡ್‌ನ ಪಂಚ್ ಮಾಡಿರೋದು. ಈ ಟ್ರೇಡ್ ಇಲ್ಲಿ ತನಕ ಮೂವ್ ಆಗಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಟಾರ್ಗೆಟ್ ತನಕ ಕಂಪ್ಲೀಟ್ ಆಗಿ ಮೂವ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ನಾವು ಈ ಟ್ರೇಡ್‌ನ ತಗೊಂಡಿರೋದು. ಈ ಟ್ರೇಡ್ ಏನಿದೆ ಲಾಸಲ್ಲಿ ಕನ್ವರ್ಟ್ ಆದರೂ ಕೂಡ ನಮ್ಗೆ ಯಾವುದೇ ರೀತಿಯ ಲಾಸಸ್ ಇರೋದಿಲ್ಲ. 300 ಪಾಯಿಂಟ್‌ನ ನಾವು ಆಲ್ರೆಡಿ ಕವರ್ ಮಾಡ್ಕೊಂಡಿದ್ದೀವಿ. ನೋಡೋಣ ಈ ಟ್ರೇಡ್ ಏನಾದರೂ ನಾವು ಏನು ಟ್ರೇಡ್ ಪಂಚ್ ಮಾಡಿದ್ವಿ, ಟ್ರಯಲಿಗೆ ಬಂತು ಹೇಳಿದ್ರೆ ನಾವು ಈ ಟ್ರೇಡ್‌ನ ಕಟ್ ಮಾಡೋಣ. ಓಕೆ. ಸ್ಟಿಲ್ ವಿ ಆರ್ ಇನ್ 15 ಪಾಯಿಂಟ್. ಟೂ 263 ಪಾಯಿಂಟ್. ನಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ 4.09 ಆಗಿದೆ ಈಗ. ಲೆಟ್ಸ್ ಸಿ. ಗ್ರೇಟ್ ಒನ್. 350 ಪಾಯಿಂಟ್. ನಾವು ನಮ್ಮ ಟಾರ್ಗೆಟ್‌ನ ಕೂಡ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಬಿಕಾಸ್ ಇಲ್ಲಿಂದ ನಮಗೆ ಒಂದು ಸೆಲ್ಲಿಂಗ್ ಮೊಮೆಂಟಮ್ ಸಿಗ್ಬೋದು. 365 ಪಾಯಿಂಟ್. 374 ಪಾಯಿಂಟ್. ಇಟ್ಸ್ ಎ ಗ್ರೇಟ್ ಒನ್. 0.5 ಕ್ವಾಂಟಿಟಿ ಸ್ಟಿಲ್ ನಮ್ಮದು ಆನಲ್ಲಿದೆ. 370 ಪಾಯಿಂಟ್. ನೋಡ್ಬೋದು ನಾವು ಟ್ರೇಡ್‌ನ ಪಂಚ್ ಮಾಡಿ ಮಿನಿಟಿಂದ ನಾವು ಯಾವ ಸೈಡ್ ಮೂವ್ ಆಗಿದ್ವಿ ಅದೇ ರೀತಿನೇ ಮೂವ್ ಆಗ್ತಿದೆ ಮಾರ್ಕೆಟ್. ಜಸ್ಟ್ ಒಂದು ಕ್ಯಾಂಡಲಲ್ಲಿ ನಮ್ಮ ಟಾರ್ಗೆಟ್ ಹಿಟ್ ಆಗಬಹುದು.
ಜಸ್ಟ್ 1 ಕ್ಯಾಂಡಲ್. ಈ ಕ್ಯಾಂಡಲ್ ಏನಾದರೂ ಮೊಮೆಂಟಮ್ ಸಿಕ್ತು ಅಂತ ಹೇಳಿದ್ರೆ ನಮ್ಮ ಟಾರ್ಗೆಟ್ ಹಿಟ್ ಆಗುತ್ತೆ. ಅದರ್ವೈಸ್ ನಮ್ಮ ಸ್ಟಾಪ್ ಲಾಸ್ ಕೂಡ ಹಿಟ್ ಆಗಬಹುದು ಇಲ್ಲಿ. ಐ ವಿಶ್ ನಮ್ಮ ಟಾರ್ಗೆಟ್ ಇಲ್ಲಿ ಹಿಟ್ ಆಗುತ್ತೆ ಅಂತ ಹೇಳಿ. $362 ಬಿಕಾಸ್ ಇಲ್ಲಿ ಸೆಲ್ಲರ್ ಸ್ವಲ್ಪ ಜಾಸ್ತಿ ಅಗ್ರೆಸಿವ್ ಇರೋದ್ರಿಂದ ಮಾರ್ಕೆಟ್ ಈಸಿಯಾಗಿ ಬೈ ಸೈಡ್ ಮೂವ್ ಆಗಲ್ಲ. ಅದಕ್ಕೋಸ್ಕರನೇ ನಾವಿಲ್ಲಿ ಫಸ್ಟ್ ಟಾರ್ಗೆಟ್‌ನ ತಗೊಂಡಿರೋದು. ನೋಡೋಣ ಯಾವ ರೀತಿ ಮೂವ್ ಆಗುತ್ತೆ. ನಾನು ಏನಕ್ಕೆ ನಮ್ಮ ಟಾರ್ಗೆಟ್‌ನ ಸ್ವಲ್ಪ ಕಡಿಮೆ ಮಾಡ್ಕೊಂಡಿರೋದು ಅಂತ ಹೇಳಿದ್ರೆ, ಇಲ್ಲಿ ನಾವು ಮುಂಚೆ ಏನು ಕನ್ಸಾಲಿಡೇಷನ್ ಝೋನ್ ನೋಡಿದ್ವಿ, ಅದನ್ನು ಟಚ್ ಆಗಿ ಕೂಡ ಇಲ್ಲಿ ರಿವರ್ಸಲ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾವು ನಮ್ಮ ಟಾರ್ಗೆಟ್‌ನ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀವಿ. ಸ್ಟಿಲ್ ವಿ ಆರ್ ಇನ್ 246 ಪಾಯಿಂಟ್. ಜಸ್ಟ್ 1 ಕ್ಯಾಂಡಲಲ್ಲಿ ನಮ್ಮ ಟಾರ್ಗೆಟ್ ಹಿಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ. ಜಸ್ಟ್ 1 ಕ್ಯಾಂಡಲ್. ಈ ಟ್ರೇಡ್‌ನ ಲಾಜಿಕ್ ಸಿಂಪಲ್. ಇಲ್ಲಿ ಬಿಟ್‌ಕಾಯಿನ್ ಒಂದು ಸ್ಟ್ರಾಂಗ್ ಮೊಮೆಂಟಮಿಂದ ಕನ್ಸಾಲಿಡೇಷನ್ ಝೋನ್‌ಗೆ ಮೂವ್ ಆಗಿತ್ತು. ಅಲ್ಲಿಂದ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಝೋನ್ ಸಿಕ್ಕಿರೋದ್ರಿಂದ ನಾವು ಸ್ಮಾಲ್ ಕ್ವಾಂಟಿಟಿನಲ್ಲಿ ಒಂದು ಬೈಯಿಂಗ್ ಪೊಸಿಷನ್ನ ತಗೊಂಡಿದ್ವಿ. ಸ್ಟಿಲ್ ಪೊಸಿಷನ್ ನಮ್ಮದು ಆನಲ್ಲೇ ಇದೆ. ಟಾರ್ಗೆಟ್ ಕೂಡ ಹಿಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಐ ವಿಶ್ ಈ ಟ್ರೇಡ್ ಫುಲ್ ಕಂಪ್ಲೀಟ್ ಆಯಿತು ಅಂತ ಹೇಳಿ ಆಗಬೇಕು ಅಂತ ಹೇಳಿ. ಜಸ್ಟ್ 1 ಹಿಟ್ ಈಸ್ ವೇಟಿಂಗ್. ಬಿಕಾಸ್ ಏನಕ್ಕೆ ಮಾರ್ಕೆಟ್ ಮೂವ್ ಆಗ್ತಾ ಇಲ್ಲ ಅಂದರೆ, ಇಲ್ಲಿ ನೀವು ಕ್ಲಿಯರ್ ಕಟ್ಟಾಗಿ ಅಬ್ಸರ್ವ್ ಮಾಡ್ಬೋದು ಸೆಲ್ಲರ್ಸ್ ಎಷ್ಟು ಅಗ್ರೆಸಿವ್ಲಿ ಸೆಲ್ ಮಾಡೋದಕ್ಕೆ ಮೂವ್ ಆನ್ ಆಗ್ತಾ ಇದ್ದಾರೆ ಅಂತ ಹೇಳಿ ನೋಡ್ಬೋದು. ಒಂದು ಕ್ಯಾಂಡಲ್ ಎಷ್ಟು ಮೊಮೆಂಟಮ್ನ ತೋರಿಸ್ತಾ ಇದೆ ಅಂತ ಹೇಳಿ. ಜಸ್ಟ್ 1 ಕ್ಯಾಂಡಲಲ್ಲಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗ್ಬೋದು. 1 ಕ್ಯಾಂಡಲಲ್ಲಿ ನಮ್ಮ ಟಾರ್ಗೆಟ್ ಹಿಟ್ ಆಗ್ಬೋದು. ನಾವು ನಮ್ಮ ಸ್ಟಾಪ್ ಲಾಸ್ ಏನಿದೆ ನಾವು ಟ್ರಾವೆಲ್ ಮಾಡಿಕೊಂಡು ಇಲ್ಲಿಗೆ ತೊಗೊಂಡಿದ್ದೀವಿ. ಇದು ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ.
160 point. Still our trade is on. ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿದೆ. Still, we are in 350 point in this trade. We cover 300 points. We cover 300 points in this trade. ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ಜಸ್ಟ್ ಅಲ್ಲಿಂದನೇ ಒಂದು ಮೊಮೆಂಟಮ್ ತೋರಿಸ್ತಾ ಇದೆ. ಸೆಲ್ಲರ್ಸ್ ಫುಲ್ ಆಕ್ಟಿವ್ ಇದ್ದಾರೆ ಇಲ್ಲಿ. Still we are in trade. ಇಲ್ಲಿ ಬಯರ್ಸ್ ಆನ್ ಅಲ್ಲಿದ್ದಾರೆ. ನೋಡೋಣ ನಮ್ಮ ಟ್ರೇಡ್ ಟಾರ್ಗೆಟ್ ಹಿಟ್ ಆಗುತ್ತಾ ಅಥವಾ ಸ್ಟಾಪ್ ಲಾಸ್. ಆಲ್ಮೋಸ್ಟ್ ಮಾರ್ಕೆಟ್ ಸ್ಟ್ರಕ್ಚರ್ ನೋಡಿದ್ರೆ ಇಲ್ಲಿ ಸೆಲ್ಲಿಂಗ್ಗೆ ಹೋಗಬೇಕು ಆಕ್ಚುಲ್ ಆಗಿ ಮಾರ್ಕೆಟ್. ಬಟ್ ಸ್ಟಿಲ್ ಮಾರ್ಕೆಟ್ ಮೊಮೆಂಟಮ್ನ ಬೈ ಸೈಡ್ ತೋರಿಸ್ತಾ ಇದೆ. Great candle. Great.
310 ಪಾಯಿಂಟ್ಸ್. ಜಸ್ಟ್ 1 ಕ್ಯಾಂಡಲ್ ಅಷ್ಟೇ ನಮಗೆ ಬೇಕಾಗಿರೋದು. ಇಲ್ಲಿ ನೋಡ್ಬೋದು ನೀವು ಒಂದು ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆಗಿರೋದನ್ನ. ರೀತಿ ಮೂವ್ ಆಗುತ್ತೆ ಈ ಟ್ರೇಡ್ ಅಂತ ಹೇಳಿ. ಸ್ಟಿಲ್ ನಾವು ಈ ಟ್ರೇಡ್ ನಲ್ಲಿ ಆನ್ ಇದೀವಿ. ಅಂತ ಹೇಳಿ 350 ಪಾಯಿಂಟ್. $400 ಪಾಯಿಂಟ್ಸ್ ಆಲ್ಮೋಸ್ಟ್. ಗ್ರೇಟ್ ಒನ್. $416 point. Yes, just one candle away. Great. 423 point. ಜಸ್ಟ್ ಈ ಕ್ಯಾಂಡಲ್ ಒಳಗಡೆ ನಮ್ಮ ಟಾರ್ಗೆಟ್ ಹಿಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೋಡೋಣ ಯಾವ ರೀತಿ ಮೂವ್ ಆಗುತ್ತೆ ಅಂತ ಹೇಳಿ. Oh no. 340 point as of now. Great. 380 point. Just one candle away. 457 point. Just one candle. Just 463 point. $450 point. Let's go. Let's go. Let's go.
ಈ ಕ್ಯಾಂಡಲ್ ಒಳಗಡೆ ನಮ್ಗೆ ನಮ್ಮ ಟಾರ್ಗೆಟ್ ಹಿಟ್ ಆಗ್ಬೇಕು. ಅದರ್ವೈಸ್ ಈ ಟ್ರೇಡ್ ರಿವರ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ಇದು ಕಂಪ್ಲೀಟ್ಲಿ ಬೈಯಿಂಗ್ ಮೊಮೆಂಟಮ್ ಇರೋ ಟ್ರೇಡ್. 5 ಮಿನಿಟ್ ಟೈಮ್ ಫ್ರೇಮ್ನಲ್ಲಿ ನೋಡ್ಬೋದು, ಹಾಗೆ 15 ಮಿನಿಟ್ ಟೈಮ್ ಫ್ರೇಮ್ನಲ್ಲಿ ಕೂಡ ಬೈಯಿಂಗ್ ಸೈಡ್ ಮೊಮೆಂಟಮ್ ಇದೆ. ಓ ನೋ, ನೋಡೋಣ ಯಾರು ವಿನ್ ಆಗ್ತಾರೆ, ಬಯರ್ಸ್ ಆರ್ ಸೆಲ್ಲರ್ಸ್. ಸ್ಟಿಲ್ ಈ ಟ್ರೇಡ್ ಬೈಯಿಂಗ್ ಸೈಡ್ ಅಲ್ಲೇ ಇದೆ ಅಂತ. Let's one candle. Give me one big green candle. Just one. Just one. Go, 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 go. Go for the big one. No. ಬಯರ್ಸ್ ಭಾಳ ಟ್ರೈ ಮಾಡ್ತಾ ಇದ್ದಾರೆ. ಸ್ಟಿಲ್ ಮೊಮೆಂಟಮ್ಗೋಸ್ಕರ ವೇಟಿಂಗ್. ಇಲ್ಲಿ ಬಯರ್ಸ್ ಯಾರು ಸ್ವಲ್ಪ ಇಂಟ್ರೆಸ್ಟ್ ಇರದೇ ಇರೋ ಕಾರಣ ಸ್ಲೋ ಆಗಿ ಮಾರ್ಕೆಟ್ ಮೂವ್ ಆಗ್ತಾ ಇದೆ. ನೋಡೋಣ ಯಾವ ರೀತಿ ಮೂವ್ ಆಗುತ್ತೆ ಟ್ರೇಡ್. $368 $385 $477 points. Great. 463 Great one. 487 Just one. 490 500 ಐ ಥಿಂಕ್ ನಾವು 500 ಈ ಟ್ರೇಡ್ನ ಕ್ಲೋಸ್ ಮಾಡೋಣ ಅಂತ ಅನ್ಕೊಳ್ತೀನಿ. 550 ನಾವು ಈ ಟ್ರೇಡ್ನ ಕ್ಲೋಸ್ ಮಾಡ್ತೀವಿ. ಓಕೆ, ನಮ್ಮ ಟ್ರೇಡ್ ಹಿಟ್ ಆಗಿದೆ ಈ ಕ್ಯಾಂಡಲಲ್ಲಿ. ಆ್ಯಕ್ಚುಲಿ ಇದು ಮೊಮೆಂಟಮ್ ಕೊಡ್ತಾ ಇತ್ತು, ಬಿಕಾಸ್ ಇಲ್ಲಿ ಸೆಲ್ಲರ್ ಸ್ವಲ್ಪ ಆ್ಯಕ್ಟಿವ್ ಇರೋದ್ರಿಂದ ನಾವು ಯಾವುದೇ ರಿಸ್ಕ್ ತಗೊಳ್ದೆ ಈ ಟ್ರೇಡ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಿದ್ದೀವಿ. ವಿ ಕವರ್ 555 ಪಾಯಿಂಟ್ 550 points. It's a good trade. Thank you. See you in the next one.